ನಗರಸಭೆಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಮಾತಿನ ಸಮರವಾಗಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಾದಂತಹ ಘಟನೆ ಇದು. ಏಕವಚನದಲ್ಲಿಯೇ ಪರಸ್ಪರ ಸದಸ್ಯರು ನಿಂದಿಸಿಕೊಂಡಿದ್ದಾರೆ, ಬೈದಾಡಿಕೊಂಡಿದ್ದಾರೆ. ಅಂಗಡಿ ಮಳಿಗೆಗಳ ಹರಾಜು ವಿಚಾರದಲ್ಲಿ ಈ ವಾಗ್ವಾದವಾಗಿದೆ ಅನ್ನೋದು ಗೊತ್ತಾಗಿದೆ. ನರಸಿಂಹಮೂರ್ತಿ ರಫೀಕ್ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ಆಗಿಬಿಟ್ಟಿದೆ. ಏಪ್ರಿಲ್ 5 ಅಂದರೆ ಇವತ್ತು ಸಂತೆ ಮೈದಾನದ ಅಂಗಡಿ ಮಳಿಗೆಗಳ ಹರಾಜಿಗೆ ದಿನಾಂಕ ನಿಗದಿಯನ್ನು ಮಾಡಲಾಗಿತ್ತು. ಇದೇ ವಿಚಾರವಾಗಿ ಪರಸ್ಪರ ನಾನಾ ನೀನಾ ಎಂಬಂತೆ ಟಾಕ್ ವಾರ್ ಆಗಿದೆ ಇಬ್ಬರ ನಡುವೆ. ಯಾರು ಅನ್ಯಾಯ ಮಾಡಿ ಅಂತಲ್ಲ ಸರ್, ಅಯ್ಯೋ ಅನ್ಯಾಯ ನಾನು ಅವ್ರ ವಿರುದ್ಧ ಅಲ್ಲ ಸರ್.